ಇನ್ನು ಕರ್ನಾಟಕದಲ್ಲಿ 2023 ವಿಧಾನಸಭೆಯು ಅತಂತ್ರ. ಕರ್ನಾಟಕ ಟಿವಿ ಮೆಗಾ ಸರ್ವೆ ಫಲಿತಾಂಶದಲ್ಲಿ ಅತಂತ್ರ ಮತ್ತೊಮ್ಮೆ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟ ಕಾಂಗ್ರೆಸ್ ಪಕ್ಷ 224 ವಿಧಾನಸಭಾ ಕ್ಷೇತ್ರಗಳ ಸಂಪೂರ್ಣ ಸಮೀಕ್ಷೆ ಇದು. ಬಿಜೆಪಿ 105 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 88 ಕ್ಷೇತ್ರಗಳಲ್ಲಿ, ಜೆಡಿಎಸ್ 29 ಹಾಗೂ ಇತರ 2 ಕ್ಷೇತ್ರಗಳಲ್ಲಿ ಈ ಜಯವನ್ನ ಸಾಧಿಸುತ್ತಾರೆ ಇವತ್ತಿನ ಟ್ರೆಂಡ್ ನ ಪ್ರಕಾರ ಅನ್ನೋದು ನಮ್ಮ ಸಮೀಕ್ಷೆ ವಿಷಯ. ಇದು ಕರ್ನಾಟಕ ಟಿವಿಯ ಮೆಗಾ ಸರ್ವೆ 2022 ಅಕ್ಟೋಬರ್ ತಿಂಗಳದು. ನಾವು ಗಮನಿಸಬಹುದು ಶಿವು, ಕಳೆದ 2018 ವಿಧಾನಸಭಾ ಚುನಾವಣಾ ಫಲಿತಾಂಶ ಏನು ಹೊರಬಂದಿತ್ತು. ಆಗ ಬಿಜೆಪಿಗೆ 104 ಸ್ಥಾನ ಬಂದಿತ್ತು, ಕಾಂಗ್ರೆಸ್ಗೆ 80, ಜೆಡಿಎಸ್ಗೆ 37, ಇತರೆ 3 ಜನ ಇದ್ರು. ಈಗ ನಮ್ಮ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಅಕ್ಟೋಬರ್ ನಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ವೆ, ಈ ಒಂದು 2018ರಲ್ಲಿ ಹೇಗೆ ಅತಂತ್ರ ಆಗಿತ್ತೋ ನಮ್ಮ ಇವತ್ತಿನ ಸರ್ವೆ ಅತಂತ್ರ ಫಲಿತಾಂಶವನ್ನ ತೋರ್ತಾ ಇದೆ. ಬಿಜೆಪಿ ಆಡಳಿತದ ಬಿಜೆಪಿ ವಿರೋಧಿ ಅಲೆ ಇದೆ, ನೆಕ್ಸ್ಟ್ ಕಾಂಗ್ರೆಸ್ ಬಂದ್ಬಿಡುತ್ತೆ ಅನ್ನೋ ಒಂದು ಮಾತೆಲ್ಲ ಕೇಳಿ ಬರ್ತಾ ಇದೆ. ಈ ನಡುವೆಯೂ ಕೂಡ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದೆ. 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈ ಕ್ಷಣಕ್ಕೆ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಕಾಂಗ್ರೆಸ್ 88 ಅಂದ್ರೆ ಕಳೆದ ಬಾರಿಗಿಂತ 8 ಕ್ಷೇತ್ರಗಳನ್ನ ಪ್ಲಸ್ ಮಾಡ್ಕೊಬಹುದು ಅನ್ನೋ ಲೆಕ್ಕಾಚಾರ ನಮ್ಮ ಕರ್ನಾಟಕ ಟಿವಿಯ ಸಮೀಕ್ಷೆ ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಜೆಡಿಎಸ್ 37 ಇತ್ತು, ಸೊ ಅದು ಸುಮಾರು 8 ಕ್ಷೇತ್ರವನ್ನ ಕಳ್ಕೊಳ್ಳುತ್ತೆ. ಜೆಡಿಎಸ್ 8 ಕಳ್ಕೊಳ್ಳುತ್ತೆ, ಅದು ಕಾಂಗ್ರೆಸ್ ಬಿಟ್ಟು ಕೊಡ್ತಾ ಇದೆ ಅನ್ನೋ ಒಂದು ಸಮೀಕ್ಷಾ ಫಲಿತಾಂಶ ಬರ್ತಾ ಇದೆ ನಮ್ಮ ಕರ್ನಾಟಕ ಟಿವಿದು. ಆದಾಗ ಸೇಮ್ ಟೈಮ್ ಇತರ ಪಕ್ಷೇತರು 2 ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ. ನಾವು 224 ಕ್ಷೇತ್ರಗಳ ಸವಿವಾರ ತುಂಬಾ ವಿಸ್ತಾರವಾಗಿ ಸುಮಾರು 8:30, 8:45, 9 ಗಂಟೆಗಳ ಕಾಲ ಕರ್ನಾಟಕ ಜನತೆಗೆ 224 ಕ್ಷೇತ್ರಗಳ ಫಲಿತಾಂಶವನ್ನ ಅಂದ್ರೆ ನಮ್ಮ ಸರ್ವೆಯನ್ನ ಹೇಳಿದೀವಿ. ಸೊ ಈಗ ಫೈನಲ್ ಆಗಿ ನಮಗೆ ಒಂದು ಟ್ಯಾಲಿ ಬಂದಿದೆ. ಸೊ ಬಿಜೆಪಿ 105, ಕಾಂಗ್ರೆಸ್ 88, ಜೆಡಿಎಸ್ 29, ಇತರೆ 2. ಸೊ ಎಲ್ಲರೂ ಅನ್ಕೊಂಡಿದ್ರು ಕಾಂಗ್ರೆಸ್ ಜಾಸ್ತಿ ಬರುತ್ತೆ, ಬಹುಮತ ಬರದೇ ಇದ್ರು 113 ಏನ್ ಮ್ಯಾಜಿಕ್ ನಂಬರ್ ಇದೆ, ಮ್ಯಾಜಿಕ್ ನಂಬರ್ ಬರದೇ ಇದ್ರು ಅಟ್ಲೀಸ್ಟ್ 100ರ ಗಡಿ ದಾಟುತ್ತೆ, ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಇರುತ್ತೆ ಅನ್ಕೊಂಡಿದ್ರು. ಬಟ್ ನಮ್ಮ ಸರ್ವೆಯಲ್ಲಿ ಬಿಜೆಪಿ ದೊಡ್ಡ ಪಕ್ಷ ಆಗ್ತಾ ಇದೆ. ಏನ್ ಕಾರಣ? ಈಗ ನೀವು 104 ಕಳೆದ ಬಾರಿ ಗೆದ್ದಿದ್ರು ಅಂತ ಹೇಳ್ತಾ ಇದೀರಿ. ಗೆದ್ದಿದ್ದು ಹೌದು, ಆದ್ರೆ ಆಪರೇಷನ್ ಕಮಲ ಮಾಡ್ಕೊಂಡು ಅದನ್ನ ಹಿಗ್ಗಿಸ್ಕೊಂಡಿದ್ರು. 120, 121 ಈಗ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಬಿಜೆಪಿಗೆ ಈಗ ಪ್ರೆಸೆಂಟ್ ಏನು ಸ್ಟ್ರೆಂತ್ ಏನಿದೆ ಅದರಲ್ಲೂ ಕೂಡ ಹಾಲಿ ಇರ್ತಕ್ಕಂಥ ಶಾಸಕರಲ್ಲಿ ಹೆಚ್ಚು ಕಮ್ಮಿ 20 ಜನ ಸೋಲ್ತಾರೆ, 20ರಿಂದ 30 ಜನ ಹೊಸದಾಗಿ ಒಂದಷ್ಟು ಜನ ಗೆಲ್ತಿರೋ ಕಡೆ ಗೆಲ್ತಾರೆ ಅನ್ನೋ ಕಾರಣ ಈ ತರ ಟ್ಯಾಲಿ ಸೆಟ್ ಆಗಿದೆ. ಇಲ್ಲಿ ಬಿಜೆಪಿಗೆ ನಷ್ಟ ಆಗಿದೆ. ಹೌದು, ಬಿಜೆಪಿಗೆ ನಷ್ಟ ಆಗಿದೆ, ಕಾಂಗ್ರೆಸ್ಗೆ ಸ್ವಲ್ಪ ಗೇನ್ ಆಗಿದೆ, ಜೆಡಿಎಸ್ ಸ್ವಲ್ಪ ಚೇತರಿಕೆ ಅನ್ನೋದಕ್ಕಿಂತ ಅವರು ಅಷ್ಟೆಲ್ಲ ಇದ್ದಾರೆ ಸಣ್ಣ ಪುಟ್ಟ ವ್ಯತ್ಯಾಸದಲ್ಲಿ. ಆದ್ರೆ ಒಂದು ವಿಷಯ ಅಂತಂದ್ರೆ ಇಲ್ಲಿ ಪಕ್ಷೇತರರು ಸೇರ್ಕೊಂಡು 113 ಮ್ಯಾಜಿಕ್ ನಂಬರ್ ಬರಲ್ಲ, ಈ ಬರೋದೇ ಇಲ್ಲ. ಬಟ್ ಇಲ್ಲಿ ಅತಂತ್ರ ಫಲಿತಾಂಶ ಈಗ ಗೊತ್ತಾಗ್ತಾ ಇದೆ. ಈ ಕ್ಷಣಕ್ಕೆ ಚುನಾವಣೆ ಆದ್ರೆ ಅತಂತ್ರ ಫಲಿತಾಂಶ ಪ್ರತಿ 15 ದಿನಕ್ಕೊಮ್ಮೆ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ. ನಾವು ಪ್ರತಿ ತಿಂಗಳ ಸರ್ವೆನ ಇಟ್ಕೊಂಡಿದೀವಿ. ಇದು ಅಕ್ಟೋಬರ್ ತಿಂಗಳ ಸರ್ವೆ. ನವೆಂಬರ್ ಎಂಡ್ಗೆ ಬೇರೆ ಆಗ್ಬಹುದು. ನವೆಂಬರ್ 11ಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇಲ್ಲಿಗೆ ಬರ್ತಾರೆ, ಕೆಂಪೇಗೌಡ ಸ್ಟ್ಯಾಚ್ಯೂ ಉದ್ಘಾಟನೆಗೆ, ಇವೆಲ್ಲವೂ ಕೂಡ ಇದೆ. ಡಿಪೆಂಡ್ ಅಪಾನ್ ದ ಡೆವಲಪ್ಮೆಂಟ್. ಇದು ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆ ಮಾಡ್ಲಾಗ ಒಂದ್ ಸ್ವಲ್ಪ ಚೈತನ್ಯವನ್ನು ಕಂಡುಕೊಂಡಂತದ್ದು ಇಲ್ಲಿ ಕಾಣಬಹುದು. ಸೊ ಒಟ್ಟಾರೆಯಾಗಿ ಅತಂತ್ರ ಫಲಿತಾಂಶ ಅನ್ನೋದು ನಮ್ಮ ಈ ಸರ್ವೆಯಿಂದ ಗೊತ್ತಾಗ್ತಿದೆ. ಸತೀಶ್, ಶಿವು 105 ಬಿಜೆಪಿ ನಮ್ಮ ಸರ್ವೆ ಪ್ರಕಾರ, ಕಾಂಗ್ರೆಸ್ 88. ನಾವು ತುಂಬಾ ಜನ ಪತ್ರಕರ್ತರ ಜೊತೆ ರಾಜಕಾರಣ ಮಾತಾಡಿದಾಗ ಅವರು ಈ ನಂಬರ್ನ ಉಲ್ಟಾ ಹೇಳಿದ್ರು ನಮಗೆ. ಕೆಲವರು ಮಾತಾಡ್ಬೇಕಾದ್ರೆ ಇಲ್ಲ ಬಿಜೆಪಿ ಒಂದು 85ರಿಂದ 90 ಬರ್ಬೋದು, ಕಾಂಗ್ರೆಸ್ 105 ಬರಬಹುದು ಅಂತ. ಸೊ ನೀವು ಅದಕ್ಕೆ ನಾವು ಈ ಮಾತಾಡ್ಬೇಕಾದ್ರೆ ನಮ್ಮ ಈ ಪೂರ್ತಿ 224 ಕ್ಷೇತ್ರಗಳ ಫಲಿತಾಂಶ ಮಾತಾಡ್ಬೇಕಾದ್ರೆ, ಸೊ ಆಪರೇಷನ್ ಕಮಲ ಏನೈತಿ 2019ರಲ್ಲಿ ಕೆಲವು 17 ಜನ ಹೋದ್ರು, ಅದರಲ್ಲಿ ಸುಮಾರು 15 ಜನ ಅವರು ಪಕ್ಷಾತೀತವಾಗಿ ಯಾವುದೇ ಪಕ್ಷಕ್ಕೆ ಹೋದ್ರು ಗೆಲ್ತಾರೆ. ಹಾಗಾಗಿ ಬಿಜೆಪಿಗೆ ಆ ಒಂದು 15 ಜನ ಹೊರ ಆಗ್ಬಹುದು ಅಂದ್ರು. ಸೊ ಆ ಒಂದು 15 ಜನ ಇಲ್ಲಿ ಪ್ಲಸ್ ಆಗ್ತಿದ್ಯಾ ಬಿಜೆಪಿಗೆ? ಡೆಫಿನೆಟ್ಲಿ ಇದು ಆಪರೇಷನ್ ಕಮಲಕ್ಕೆ ಒಳಗಡೆಯಾಗಿ ಯಾರು ಹೋದ್ರು ಅವರೆಲ್ಲ ಮತ್ತೆ ಚುನಾವಣೆಯಲ್ಲಿ ಗೆಲ್ಲುವಂತವ್ರೆ, 1-2-3 ಹೊರತುಪಡಿಸಿ. ಅದು ಇಲ್ಲಿ ಬಿಜೆಪಿಗೆ ಪ್ಲಸ್ ಆಗ್ತಿರ್ತಕ್ಕಂಥದ್ದು. ಬಿಜೆಪಿಗೆ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಅವರು ಈ ಹಿಂದೆ 104 ಏನಿತ್ತು, ಅವ್ರದೇ ಚುನಾವಣೆ ಆದ್ರೆ -20, 25. ಬಟ್ ಇಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಡೆ ಯಾರು ಹೋಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಅವ್ರು ಮತ್ತೆ ಗೆಲ್ಲುವಂತ ಚೈತನ್ಯವನ್ನ, ಶಕ್ತಿಯನ್ನ ಎಲ್ಲವನ್ನೂ ಸಹ ಕ್ರೋಢೀಕರಿಸ್ಕೊಬಿಟ್ಟಿದ್ದಾರೆ. ಆ ಕಾರಣ ಇಲ್ಲಿ ಬಿಜೆಪಿ 100ರ ಗಡಿ ದಾಟಿದೆ. ಅದರ ಹೊರತಾಗಿ ಸಾಧ್ಯ ಇರಲಿಲ್ಲ. ಮತ್ತು ಒಂದು ಸ್ಪಷ್ಟ ಸಂದೇಶ ಏನು ಅಂತಂದ್ರೆ ಥಿನ್ ಮಾರ್ಜಿನ್ ಒಂದಷ್ಟು ಕ್ಷೇತ್ರಗಳ ವ್ಯತ್ಯಾಸಗಳಾಗಿದೆ. ಥಿನ್ ಮಾರ್ಜಿನ್ ಇನ್ನು ಎಷ್ಟೋ ಕಡೆ ಯಾಕೆ ಇದು ಸರ್ವೆಯಲ್ಲಿ ಈ ವ್ಯತ್ಯಾಸಗಳು ಅಂತಂದ್ರೆ, ಕಾಂಗ್ರೆಸ್ ಕಡೆ ಇನ್ನು ಎಷ್ಟೋ 2-3 ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳ ಫೈನಲ್ ಆಗೋವರೆಗೂ ಇದೇ ಟ್ರೆಂಡ್ ಮುಂದುವರಿಯುತ್ತೆ. ಯಾವಾಗ ಸೆಟ್ಟಿಂಗ್ ಮೇಲೆ ಬಹುತೇಕ ಬಿಜೆಪಿ ಟಿಕೆಟ್
ಬಿಜೆಪಿ ಅವರು 30-40 ಸೆಟ್ಟಿಂಗ್ ಮೇಲೆ ಟಿಕೆಟ್ ನಿರಾಕರಿಸ್ಬಿಟ್ರೆ ಮತ್ತೆ ಟ್ರೆಂಡ್ ಬೇರೆ ಆಗುತ್ತೆ, ಸೊ ಚೇಂಜಸ್ ಆಗುತ್ತೆ. ಸೊ ಆಗ ನೋಡಿದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಲ್ಲಿನ ಆಕಾಂಕ್ಷಿಗಳ ಸಂಖ್ಯೆ ಈ ಒಂದು ಸರ್ವೆ, ಇವತ್ತಿನ ಸರ್ವೆ ಕಾರಣ ಅಂತ ಹೇಳ್ಬೋದು ನಾವು. ಎಸ್, ಜೆಡಿಎಸ್ ಅವರು ಈಗ 1ನೇ ತಾರೀಕಿಂದ ಯಾತ್ರೆ ಮಾಡ್ತಾ ಇದ್ದಾರೆ, ಪಂಚರತ್ನ ರಥಯಾತ್ರೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಅವರು ಅಂದ್ರೆ ಅವರ ಟಾರ್ಗೆಟ್ ಬಂದು ಹಳೆ ಮೈಸೂರು ಭಾಗ, ಸುಮಾರು 126 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಈ ಒಂದು ಪಂಚರತ್ನ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 250 ಸಮಾವೇಶಗಳನ್ನ ಮಾಡುವಂತ ಪ್ಲಾನ್ ನಲ್ಲಿ ಇದ್ದಾರೆ ಕುಮಾರಸ್ವಾಮಿ ಅವರು. ಬಟ್ 126 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದ್ ವೇಳೆ ಈ ಒಂದು ಪಂಚರತ್ನ ಯಾತ್ರೆ ಟೈಮಲ್ಲಿ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರೆ ಸೊ ಈ ಒಂದು ನಂಬರ್ ಸ್ವಲ್ಪ ಏರುಪೇರು ಆಗ್ಬಹುದು. ಡೆಫಿನೆಟ್ಲಿ ನಾನು ಅದನ್ನ ಹೇಳ್ತಿರೋದು, ಎವ್ರಿ 15 days ಸಿನಾರಿಯೋ ಚೇಂಜ್ ಆಗ್ತಿರುತ್ತೆ, 15 ದಿನಕ್ಕೊಮ್ಮೆ. ಈ ಹಿನ್ನೆಲೆ ಪ್ರತಿ ತಿಂಗಳ ಹಂತದಲ್ಲಿ ನಮ್ಮ ಈ ಸರ್ವೆ ಆಗ್ತಾ ಹೋಗುತ್ತೆ. ಆಗ ನಾವಾಗ್ಲೇ ಹೇಳಿದ್ವಿ, ಪಂಚರತ್ನ ಯಾತ್ರೆ ಹೋಗ್ತಾ ಇದೆ ಜೆಡಿಎಸ್, ಅದು ಜೆಡಿಎಸ್ ಗೆ ಬೂಸ್ಟ್ ಆಗುತ್ತೆ. ಒಂದಷ್ಟು ಕಡೆ ಗೊಂದಲ ಇರೋ ಕಡೆ ಅವರು ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಜೆಡಿಎಸ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ಮೇಲೆ ಸರ್ವೆ ಆಗಿದ್ರೆ ಜೆಡಿಎಸ್ ಗೆ ಅಡಿಷನಲಿ ಇನ್ನೊಂದು 5-6 ಕ್ಷೇತ್ರ ಆಡ್ ಆಗಬಹುದಿತ್ತು. ಬಟ್ ಅವ್ರು ಇನ್ನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡದ ಹಿನ್ನೆಲೆ ಗೊಂದಲ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಸರ್ವೆ. ಯಾಕಂದ್ರೆ ಬಿಕಾಸ್ ಆಫ್ ಈ ಟ್ರೆಂಡ್ ಏನಿದೆ ಆ ಪ್ರಕಾರ ಈ ಸರ್ವೆ ಆಗಿರ್ತಕ್ಕಂಥದ್ದು. ಅವ್ರೇನ್ 123-126 ಕ್ಷೇತ್ರವನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅದನ್ನ ಅನೌನ್ಸ್ ಮಾಡಿದ್ಮೇಲೆ ಒಂದ್ 15 ದಿನ ಗೊಂದಲ ಇರುತ್ತೆ, ಬಿಡೋರ್ ಬಿಟ್ಟು ಹೋಗ್ತಾರೆ, ಬರೋರ್ ಬರ್ತಾರೆ. ಆಗ ಮುಂದಿನ ತಿಂಗಳ ಅಂತ್ಯದ ಸರ್ವೆ ಏನಿರುತ್ತಲ್ಲ, ಆ ಸರ್ವೆನಲ್ಲಿ ಜೆಡಿಎಸ್ ಗೆ ಕ್ಲಾರಿಟಿ ಸಿಗುತ್ತೆ. ಜೆಡಿಎಸ್ ಗೆ ಬಹುತೇಕ ಒಂದು 5-10 ಸ್ಥಾನ ಪ್ಲಸ್ ಆಗ್ಬಹುದು ಮುಂದಿನ ನವೆಂಬರ್ ವೇಳೆಗೆ. ಆಗ ಕಾಂಗ್ರೆಸ್ ಕತೆ ಏನು? ಕಾಂಗ್ರೆಸ್ನವರು ಅದನ್ನೇ ಹೇಳ್ತಿರೋದು, ಸುನೀಲ್ ಕುನಿಗೋಳ್ ಹೇಳಿರೋದಿಷ್ಟೇ, ಆದಷ್ಟು ಬೇಗ ನೀವು ಟಿಕೆಟ್ ಅನ್ನು ಫೈನಲ್ ಮಾಡಿ, ಟಿಕೆಟ್ ಫೈನಲ್ ಮಾಡ್ಬಿಡಿ ಅಂತ. ಫೈನಲ್ ಮಾಡಿ. ಆಗ ಫೈನಲ್ ಮಾಡಿದ್ರೆ ಏನಾಗುತ್ತೆ, ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆ ಸನ್ನಿವೇಶದಲ್ಲಿ ನಮ್ದು ಆಟೋಮೆಟಿಕಲಿ ಗ್ರಾಫ್ ರೈಸ್ ಆಗುತ್ತೆ ಅಂತ. ಸೊ ಇದು ಜೆಡಿಎಸ್ ಗೆ ಈಗಾಗಲೇ ಇನ್ನೊಂದು ವಾರದಲ್ಲಿ ಅವರು ಮಾಡ್ತಾರೆ, ಬೇಗ ಪಟ್ಟಿ ರಿಲೀಸ್ ಮಾಡ್ತಾರೆ, ಆಯಾ ಕ್ಷೇತ್ರಕ್ಕೆ ಹೋದಾಗ ಹೇಳ್ತಾ ಬರ್ತಾರೆ. ಕಾಂಗ್ರೆಸ್ ಅವರು ಈಗಾಗಲೇ ಬೇಡಿಕೆ ಇಟ್ಟಂತೆ ಅನೌನ್ಸ್ ಮಾಡಿದ್ರೆ ಅವ್ರದ್ದು ಒಂದು ಕ್ಲಾರಿಟಿ ಸಿಗುತ್ತೆ. ಆಗ ಇದರಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಸತೀಶ್, ಕಾಂಗ್ರೆಸ್ನವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಕೊರೋನಾ ಟೈಮಲ್ಲಿ. ಅದಾದ ನಂತರ ಫ್ರೀಡಮ್ ಮಾರ್ಚ್ ಮಾಡಿದ್ರು ಇದೇ ಆಗಸ್ಟ್ 15ರಂದು. ಅದಕ್ಕಿಂತ ಮುಂಚೆ ಸಿದ್ದರಾಮೋತ್ಸವ ಆಗಸ್ಟ್ 3ನೇ ತಾರೀಕು ದಾವಣಗೆರೆಯಲ್ಲಿ. ಈಗ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ 510 ಕಿಲೋಮೀಟರ್ ಕ್ರಮಿಸಿದೆ, ಸುಮಾರು 7 ಜಿಲ್ಲೆಗಳಲ್ಲಿ 18 ದಿನ. ಸೊ ಇಷ್ಟು 4 ಯಾತ್ರೆ ಕಾಂಗ್ರೆಸ್ನವ್ರಿಗೆ ಬೂಸ್ಟ್ ಕೊಡೋಕೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೂಸ್ಟ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಇಬ್ರು ಜೊತೆಯಾಗಿ ಒಳ ಜಗಳ, ಒಳ ಮುನ್ಸು ಏನೇ ಇರ್ಬೋದು, ಬಟ್ ಫ್ರೀಡಮ್ ಮಾರ್ಚ್ ಅಲ್ಲಿ, ಮೇಕೆದಾಟು ಪಾದಯಾತ್ರೆಯಲ್ಲಿ, ಸಿದ್ದರಾಮೋತ್ಸವದಲ್ಲಿ, ಭಾರತ್ ಜೋಡೋ ಯಾತ್ರೆಯಲ್ಲಿ ಇಬ್ಬರು ಕೂಡ ನಾಯಕರು ಒಟ್ಟಾಗಿ ಕಾಣಿಸ್ಕೊಂಡ್ರು, ಲಕ್ಷಾಂತರ ಜನ ಸೇರಿಸಿದ್ರು. ಸೊ ಅದೆಲ್ಲ ಬೂಸ್ಟ್ ಕೊಡೋ ತರ ಕಾಣಿಸ್ತಾ ಇಲ್ವಾ ಕಾಂಗ್ರೆಸ್ಗೆ? ಇದು ಈ ಹೆಣ್ಣೋಡೋ ಶಾಸ್ತ್ರ ಇದ್ದಂಗಷ್ಟೇ. ಗಂಡು ಹೆಣ್ಣು ಫಿಕ್ಸ್ ಆದ್ರೆ ಮಾತ್ರ ಗ್ಯಾರಂಟಿ. ಅಂದ್ರೆ ಇವ್ರ ಯಾತ್ರೆ, ಜಾತ್ರೆ, ಸಮಾವೇಶಗಳು ಜನ ಕಾರ್ಯಕರ್ತರನ್ನ ಮೊಬಿಲೈಸ್ ಮಾಡುತ್ತೆ, ಅವ್ರನ್ನ ಉತ್ಸಾಹ ತುಂಬುತ್ತೆ. ಬಟ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಅನ್ನೋದು ಮುಂದಿನ ಬೆಳವಣಿಗೆ ಕಾರಣ ಆಗುತ್ತೆ. ಇವ್ರು ಏನೇ ಜಾತ್ರೆ ಮಾಡ್ಲಿ, ಏನೇ ಯಾತ್ರೆ ಮಾಡ್ಲಿ, ಕ್ಯಾಂಡಿಡೇಟ್ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಹೋದರೆ ನಿಯರ್ಲಿ 40-50 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಾಂಗ್ರೆಸ್ ಗೊಂದಲ ಇದೆ. ಟಿಕೆಟ್ ಯಾರಿಗೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ನೀವು ಹೋಗು ಅಂತಾರೆ, ಡಿ ಕೆ ನೀವು ಹೋಗು ಅಂತಾರೆ, ಇನ್ನೊಬ್ರು ನಾನು ಹೈಕಮಾಂಡ್ ಟಿಕೆಟ್ ತರ್ತೀನಿ ಅಂತ ಹೋಗ್ತಾರೆ. ಈ ಎಲ್ಲಾ ಗೊಂದಲಗಳು ಕಾಂಗ್ರೆಸ್ ಅನ್ನ ಅಣ್ಗಾಯಿ ನಿರ್ಗಾಯಿ ಮಾಡಿದೆ. ಸೊ ಅದು ಸ್ಪಷ್ಟ ಚಿತ್ರಣ ಸಿಕ್ಕಿದ ಮೇಲೆ ಈ ಸರ್ವೆನಲ್ಲಿ ಒಂದಷ್ಟು ವ್ಯತ್ಯಾಸ ಆಗಬಹುದು. ನವೆಂಬರ್ ಅಂತ್ಯದ ವೇಳೆಗೆ ನಾವು ಸರ್ವೆ ಮಾಡ್ತೀವಿ, ಮತ್ತೆ ಆ ಸರ್ವೆನಲ್ಲಿ ಚೇಂಜಸ್ ಆಗಬಹುದು. ಜೆಡಿಎಸ್ ಅಷ್ಟೇ, ಜೆಡಿಎಸ್ ಏನ್ ತನ್ನ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ, ಬಿಡುಗಡೆ ಮಾಡಿದ್ಮೇಲೆ ಸಿಕ್ತವನು ಇರ್ತಾನೆ, ಸಿಗದಿರೋನು ಹೋಗ್ತಾನೆ. ಸೊ ಅದು ಆ ಎಫೆಕ್ಟ್ ಏನು ಅಂದ್ರೆ, ಪಕ್ಷದಲ್ಲಿ ಗೊಂದಲ, ಬಂಡಾಯ, ಜಗಳ ಇದೆಲ್ಲ 15 ದಿನದ ಕಾವು. ಆ ಬಿರೋರು ಇರ್ತಾರೆ, ಅತೃಪ್ತ ಆತ್ಮಗಳು ಹೋಗ್ಬಿಡ್ತಾರೆ. ಸೊ ಆಗ ಆ ಪಟ್ಟಿ ಬಿಡುಗಡೆ ಆದ್ಮೇಲೆ ಆಯಾ ಪಕ್ಷಕ್ಕೆ ಒಂದು ಗಟ್ಟಿ ನೆಲೆ ಸಿಗುತ್ತೆ. ಅದರ ಮೇಲೆ ಮತ್ತೊಂದು ಹಂತದ ಮುಂದಿನ ತಿಂಗಳ ಸರ್ವೆನಲ್ಲಿ ನಾವು ಬದಲಾವಣೆಗಳನ್ನ ನೋಡಬಹುದು. ಸತೀಶ್, ಎಸ್ ಶಿವ, ಇನ್ನೊಂದು ಪ್ರಶ್ನೆ ಬಿಜೆಪಿ ವಿಚಾರವಾಗಿ. ಬಿಜೆಪಿಗೆ ಈಗ 40% ಕಮಿಷನ್ ಸರ್ಕಾರ, ಪೇ ಸಿಎಂ, ಈ ರೀತಿಯ ಕೆಲವೊಂದಿಷ್ಟು ಅವಮಾನಕರ ಕ್ಯಾಂಪೇನ್ಸ್ ಅನ್ನ ಕಾಂಗ್ರೆಸ್ ಮಾಡ್ತು. ಅದಕ್ಕೆ ತಕ್ಕಂತೆ ಕೆಲವರು ಅಧಿಕಾರವನ್ನ ಕಳೆದುಕೊಂಡ್ರು. ಬಿಜೆಪಿಯಲ್ಲಿ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಯ್ತು, ಬೇರೆ ಬೇರೆ ಕಾರಣಗಳಿಗೆ ಒಂದು 3-4 ಜನ ರಾಜೀನಾಮೆ ಕೊಡಬೇಕಾಯ್ತು. ಅದೊಂದು ಅದಾದ ನಂತರ 2023ಕ್ಕೆ ಯಾರು ನಾಯಕತ್ವ, ಬೊಮ್ಮಾಯಿ ನಾಯಕತ್ವ ಅಂತ ಹೇಳಿಲ್ಲ ಅವರು, ಸಿಎಂ ಯಾರು ಅಂತ ಹೇಳಿಲ್ಲ. ಜೊತೆಗೆ ಯಡಿಯೂರಪ್ಪನವ್ರಿಗೆ ಸಂಸದೀಯ ಮಂಡಳಿ ಸ್ಥಾನವನ್ನ ಕೊಟ್ಟಿರಬಹುದು, ಆದರೆ ಅವರಿಗೆ ಅಧಿಕಾರ ಕೊಡಲ್ಲ ಕರ್ನಾಟಕದಲ್ಲಿ. ಸೊ ಈ ರೀತಿಯ ಒಂದು ದ್ವಂದ್ವ ಅಂದ್ರೆ ನಾಯಕತ್ವ ಕೊರತೆ ಕಾಣಿಸ್ತಾ ಇದೆ ರಾಜ್ಯ ಬಿಜೆಪಿಯಲ್ಲೂ ಕೂಡ. ಎಲ್ಲವನ್ನೂ ಕೂಡ ಮೋದಿಯನ್ನ ಫೋಕಸ್ ಮಾಡಿಕೊಂಡು ಮೋದಿಯನ್ನೇ ಇಟ್ಕೊಂಡೇ ಹೋಗ್ತಾ ಇದ್ದಾರೆ. ಸೊ ಓಕೆ, ಈಗ 120 ಜನ ಏನಿದ್ದಾರೆ ಅಟ್ ಪ್ರೆಸೆಂಟ್ ಬಿಜೆಪಿ MLAಗಳು, ಒಂದು 50 ಜನ ಗೆದ್ದೇ ಗೆಲ್ತಾರೆ ಕ್ಯಾಂಡಿಡೇಟ್ಸ್ ಅಂದ್ಕೊಂಡಾಗ ಈ ಉಳಿದಂತ 70 ಕ್ಷೇತ್ರದಲ್ಲಿ ಏರ್ಪೇರ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ.
ಸೊ ಆ ಒಂದು ಅಲೆ ಇದೆಯಲ್ಲ, ಈಗ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ಬೇಕಾದ್ರೆ ಬರೋ ಜೋಡಲ್ಲಿ ಈ ಹಿಂದೆ ಮೋದಿಗೆ ಬಂದಷ್ಟು ಜನ ಬಿಲ್ಡಿಂಗ್ ಮೇಲೆ ಹತ್ಕೊಂಡು, ಆಮೇಲೆ ಟವರ್ ಮೇಲೆ ಹತ್ಕೊಂಡು, ಮರಗಳ ಮೇಲೆ ಹತ್ಕೊಂಡು ನೋಡ್ತಾ ಇದ್ರು. ಆ ಒಂದು ಚಿತ್ರವನ್ನ ನಾನು ನೋಡ್ತಾ ಇದ್ದೆ ಕೆಲವೊಂದಿಷ್ಟು ಪಾದಯಾತ್ರೆ ನೋಡ್ಬೇಕಾದ್ರೆ. ಅಷ್ಟೊಂದು ಫೋಕಸ್ಡ್ ಆಗಿ ರಾಹುಲ್ ಗಾಂಧಿ ನೋಡಕ್ ಜನ ಬರ್ತಾ ಇದಾರೆ. ಅದು ಮತಗಳ ಕನ್ವರ್ಟ್ ಆಗ್ತಾ ಇಲ್ವಾ ಕಾಂಗ್ರೆಸ್ಗೆ ಅಂತ? ನರೇಂದ್ರ ಮೋದಿ ಅಂದ್ರೆ ಲಕ್ಷಾಂತರ ಜನ ಸೇರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಹಾಗಂತ ನರೇಂದ್ರ ಮೋದಿ ಅವರು ಕನಕ್ಪುರದಲ್ಲಿ ಬಂದ್ಬಿಟ್ಟು ಸಮಾವೇಶ ಮಾಡಿದ್ರೆ ಕನಕ್ಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಗೆಲ್ಲಲ್ಲ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಕಾರ್ಯಕರ್ತರು ಇರಬೇಕು, ಪಕ್ಷ ಪ್ರಬಲವಾಗಿರ್ಬೇಕು, ನಾಯಕರು ಇರಬೇಕು. ನಾಯಕರಿಲ್ಲ ಅಂತ ಪಕ್ಷದಲ್ಲಿ ಏನೂ ಸಾಧ್ಯ ಆಗೋದಿಲ್ಲ. ಈಗ ಕುಮಾರಸ್ವಾಮಿ ಅವ್ರಿಗೆ ಜನ ಗ್ರಾಮೀಣ ಭಾಗದಲ್ಲಿ ಸೇರ್ತಾರೆ, ದೊಡ್ಡ ಮಟ್ಟಿಗೆ ಜನ ಸೇರ್ತಾರೆ, ಅಲ್ಲಿ ಓಟ್ ಹಾಕಿ ಕೆಲವೊಂದು ಕನ್ವರ್ಟ್ ಆಗುತ್ತೆ, ಕೆಲವೊಂದು ಟೈಮ್ ಕನ್ವರ್ಟ್ ಆಗಲ್ಲ. ಅದೇ ಕುಮಾರಸ್ವಾಮಿ ಅವರು ಬಂದ್ಬಿಟ್ಟು ನಗರ ಪ್ರದೇಶದಲ್ಲಿ ಕ್ಯಾಂಡಿಡೇಟ್ ಆಗ್ತೀವಿ ಅನ್ನೋದಾದ್ರೆ, ಈಗ ಬೊಮ್ಮನಹಳ್ಳಿ ಉದಾಹರಣೆಗೆ, ಅಲ್ಲಿ ಏನು ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಈ ತರದ ಕ್ಷೇತ್ರ ಬಹಳ ಇದೆ. ಸೊ ಈ ಹಿನ್ನೆಲೆ ಏನಾಗಬೇಕು ಅಂತಂದ್ರೆ, ಆ ಪಕ್ಷ ಎಷ್ಟೇ ಪ್ರಚಾರ ಮಾಡ್ಲಿ, ಇವ್ರು ಯಾವುದೇ ರ್ಯಾಲಿ ಹೋಗ್ಲಿ, ನಿಮ್ಗೆ ಗೊತ್ತಿರಲಿ ಭಾರತ್ ಜೋಡೋ ಯಾತ್ರೆ, ಅವ್ರೇನ್ ರ್ಯಾಲಿ ಹೋಯ್ತಾ, ಭಾರತ್ ಜೋಡೋ ಯಾತ್ರೆ ಹೋಯ್ತಲ್ಲ, ಗುಂಡ್ಲುಪೇಟೆನಲ್ಲಿ ಬಿಜೆಪಿ ಮೇಲೆ, ಅಲ್ಲೆಲ್ಲ ಒರೋನಾದಲ್ಲಿ ನಿಮ್ಗೆ ಯತೀಂದ್ರ ಸಿಕ್ಕಿದ್ರಷ್ಟೇ, HD ಕೋಟೆನಲ್ಲಿ ನಿಮ್ಗೆ ಅನಿಲ್ ಚಿಕ್ಕಮಾಧವ್ ಸಿಕ್ಕಿದ್ರು, ಶ್ರೀರಂಗಪಟ್ಟಣದಲ್ಲಿ JDS MLA, ಮೇಲ್ಕೋಟೆನಲ್ಲಿ JDS MLA, ನಾಗಮಂಗಲದಲ್ಲಿ JDS MLA, ಗುಬ್ಬಿನಲ್ಲಿ ಅದು JDS MLA, ಬಟ್ ಅವರಿಗೆ ಕಾಂಗ್ರೆಸ್ ಕಡೆ ಹೋಗ್ತಾ ಇದ್ದಾರೆ. ತುರುವೇಕೆರೆ ಬಿಜೆಪಿ MLA, ಕುಣಿಗಲ್ನಲ್ಲಿ ಅಲ್ಲಿ ಬರ್ತಾ ಕಾಂಗ್ರೆಸ್ MLA ರಂಗನಾಥ್. ಸೊ ಹಂಗೆ ಚಿಕ್ಕನಾಯಕನಹಳ್ಳಿ ಬಿಜೆಪಿ MLA, ಶಿರಾ ಹಂಗೆ ಹಿರಿಯೂರ್ಗೆ ಹೋಗ್ತಾರೆ ಬಿಜೆಪಿ MLA, ಚಳ್ಳಕೆರೆವರೆಗೆ ಕಾಂಗ್ರೆಸ್ MLA, ಚಳ್ಳಕೆರೆ ಕಾಂಗ್ರೆಸ್ MLA. ಸೊ ಹೀಗಾಗಿ ಯಾತ್ರೆ ಹೋಗೋ ಜಾಗದಲ್ಲೆಲ್ಲ ಪ್ಲಸ್ ಆಗ್ಬಿಡುತ್ತೆ ಅಂತಲ್ಲ. ತುರುವೇಕೆರೆನಲ್ಲಿ ಕಾಂಗ್ರೆಸ್ 3ನೇ ಪ್ಲೇಸ್, ಬೆಮೆಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಜಾತ್ರೆ ಅವ್ರಿಗೆ ಒಂದು ಜೋಶ್ ಅನ್ನ ಕೊಡಬಹುದು, ಮತವನ್ನ ತಂದು ಕೊಡಲ್ಲ. ಅವರವರು ತಾಕತ್ ಮೇಲೆ ಗೆಲ್ಲುವಂತ ಗಿರಾಕಿಗಳೇ. ಈಗ ಸಿದ್ದರಾಮಯ್ಯ ಬಂದು ಪ್ರಚಾರ ಮಾಡ್ಬಿಟ್ರೆ ಈಗ ಹಂಗಾರೆ ಮುನರತ್ನ ಸೋಲ್ಸ್ಬಿಡ್ತಾರ? ಸಾಧ್ಯ ಆಗತ್ತಾ? ಇಲ್ಲ. ಆತರ ಮಾಬ್ ಅಲ್ಲಿ ಆ ತರದ ರಾಜಕಾರಣ ಮುಗಿತಾ ಬಂತು ಅಂತ ಕಾಣ್ತಾ ಇದೆ. ನಾಯಕರು ಬಂದು ಪ್ರಚಾರ ಮಾಡಿ ಅದು ಓಟ್ ಹಾಕ್ಸೋದಲ್ಲ. ಇವ್ನ್ ಯಾರು ಸ್ಥಳೀಯ, ಇವನೇ ನಮ್ಮ ನೋಡೋದು ಬೆಳಗ್ಗೆ ಇದ್ರೆ ಇವ್ನ್ ನಮ್ ಜೊತೆ ಇರ್ತಾನ, ಇವ್ನ್ ಕೆಲಸ ಮಾಡ್ತಾನ, ಇವ್ನ್ ಯೋಗ್ಯನಾ, ಇವ್ನ್ ಅಯೋಗ್ಯನ ಅಂತ ಜನ ಓಟ್ ಹಾಕ್ತಾರೆ. ಈ ತರದ ಟ್ರೆಂಡ್ ಸೆಟ್ ಆಗ್ತಾ ಇದೆ. ಅದು ಕೇವಲ ಕಾರ್ಯಕರ್ತರನ್ನ ಉತ್ತೇಜನ ಕೊಡೋದಷ್ಟೇ ಜಾತ್ರೆ ಸಮಾವೇಶದ ಉದ್ದೇಶ. ಅದನ್ನ ಹೊರತುಪಡಿಸಿ ದೊಡ್ಡ ಮಟ್ಟಿಗೆ ಅದಾಗತ್ತೆ ಅಂದ್ರೆ ಆಗಲ್ಲ. ನಿಮ್ಗೆ ಗೊತ್ತಿರಲಿ, ಕಳೆದ ಲೋಕಸಭಾ ಚುನಾವಣೆ ಈ ಮೊನ್ನೆದಲ್ಲ 2014ರಲ್ಲಿ ಪವನ್ ಕಲ್ಯಾಣ್ ಬಂದ್ಬಿಟ್ಟು ಬಿಜೆಪಿ ಅಭ್ಯರ್ಥಿ ಬರೋ ಪ್ರಚಾರ ಮಾಡಿದ್ರು. ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಆಗ್ಲೇ ಇಲ್ಲ. ಅಲ್ಲಿ ನರೇಂದ್ರ ಮೋದಿ ಬಂದು ಬಂಗಾರಪೇಟೆನಲ್ಲಿ ಎಲೆಕ್ಷನ್ ವಿಧಾನಸಭೆ ಚುನಾವಣೆ ಪ್ರಚಾರ ಮಾಡಿದ್ರು, ಬಂಗಾರಪೇಟೆ ಕಾಂಗ್ರೆಸ್ ಗೆಲ್ತು. ಸೊ ಆ ರೀತಿಯ ರಾಜಕಾರಣ ಅಲ್ಲ. ಲೋಕಲಿ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇರಬೇಕು, ಸಂಘಟನೆ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಇವೆಲ್ಲ ನಡೀತವೆ ಕರಾವಳಿ, ಮಂಗಳೂರಲ್ಲಿ ಕಾರ್ಯಕರ್ತರು ಬಹಳ ಆಕ್ರೋಶ ಇತ್ತು ಪಾರ್ಟಿ ಬಗ್ಗೆ, ಅದನ್ನ ಚೇಂಜ್ ಮಾಡಿದ್ದಾರೆ ಮೋದಿ ಬಂದಾಗ. ಸೊ ಇದೆಲ್ಲವೂ ಕಾರಣ ಆಗೋದು ಕೆಲವೊಂದು ಭಾಗದಲ್ಲಿ ಮಾತ್ರ, ಎಲ್ಲಾ ಭಾಗದಲ್ಲಿ ಸೆಟ್ ಆಗಲ್ಲ. ಸೊ ಹೀಗಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ರಾಜಕೀಯ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ. ಸತೀಶ್, ಎಸ್ ಶಿವು, ನಮ್ಮ ಕರ್ನಾಟಕ ಟಿವಿಯ ಸರ್ವೆ ಪ್ರಕಾರ ಈಗ ಅತಂತ್ರ ಆಗ್ತಾ ಇದೆ. ಸೊ ವಾಟ್ ನೆಕ್ಸ್ಟ್? ಯಾರು ಸರ್ಕಾರ ರಚನೆ ಮಾಡಬಹುದು? ಕುಮಾರಸ್ವಾಮಿ ನಾನು CM ಆಗ್ತೀನಿ, ಸಿದ್ದರಾಮಯ್ಯ ಹೇಳ್ತಾರೆ ನಿಮ್ಮ ಅಪ್ರಾಣೆ CM ಆಗಲ್ಲ ಅಂತ ಯಡಿಯೂರಪ್ಪಗೆ ಮತ್ತೆ ಕುಮಾರಸ್ವಾಮಿಗೆ. ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು CM ಆದ್ರು, ಯಡಿಯೂರಪ್ಪ ಕೂಡ CM ಆದ್ರು. ಬಟ್ ಈ ಬಾರಿ ಸ್ವತಃ ಹೇಳ್ಕೊತಾ ಇದ್ದಾರೆ ಕುಮಾರಸ್ವಾಮಿ, ನಾನು ಮುಂದಿನ CM ಅಂತ. ನಮ್ಮ ಸರ್ವೆನ ನೋಡೋದೇ ಆದ್ರೆ ಅತಂತ್ರ ಅಂದ್ರೆ JDS ಬೇಕೇ ಬೇಕು ಬಿಜೆಪಿಗೆ, ಕಾಂಗ್ರೆಸ್ಗೆ JDS ಬೇಕೇ ಬೇಕು. ಹಾಗೆ ನೋಡೋದಾದ್ರೆ ಕಿಂಗ್ ಮೇಕರ್ ಆಗೋದು ಬಹುತೇಕ ಸ್ಪಷ್ಟವಾಗ್ತಿದೆ. ಕುಮಾರಸ್ವಾಮಿ ಅವರು JDS 29 ಕ್ಷೇತ್ರ ಸಿಕ್ಕರು, ಕುಮಾರಸ್ವಾಮಿಯ ಕಿಂಗ್. ಹಲವು ಬಾರಿ ಮುಂದೆ ನಾನೇ CM ಅಂದಿದ್ದ HDK ಸದ್ಯದ ಅಕ್ಟೋಬರ್ ಸಮೀಕ್ಷೆಯಲ್ಲಿ ಅತಂತ್ರ ವಿಧಾನಸಭೆ, ಬಿಜೆಪಿ ಕಾಂಗ್ರೆಸ್ JDSಗೆ ಇಲ್ಲ ಸ್ಪಷ್ಟ ಬಹುಮತ. 2018ರಂತೆ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ? ಮತ್ತೆ ಕುಮಾರಸ್ವಾಮಿ ಅವರಿಗೆ ಒಲಿಯಲಿದೆ CM ಭಾಗ್ಯ? ಕರ್ನಾಟಕ ಟಿವಿ ಸರ್ವೆಯಲ್ಲಿ ಕುಮಾರಸ್ವಾಮಿಯ ಕಿಂಗ್ ಮೇಕರ್. ಎಸ್ ಸತೀಶ್, ಇಲ್ಲಿ ಎಲ್ರಿಗೂ ಬಹಳ ಕುತೂಹಲ ಇತ್ತು. ಏನ್ ವಿಷಯ ಅಂತಂದ್ರೆ, ಅತಂತ್ರ ಆಗತ್ತೆ ಅಂತ ಬಹುತೇಕರಿಗೆ ಗೊತ್ತು. ಸ್ವತಂತ್ರವಾಗಿ ರಚನೆ ಮಾಡ್ಲಿಕ್ಕೆ ಇಲ್ಲೇನು ಯಾರು ಊರು ಉದ್ಧಾರ ಮಾಡ್ಕೊಂಡೇ ನಿಂತಿಲ್ಲ. ಕಾಂಗ್ರೆಸ್ ಸಿದ್ದರಾಮಯ್ಯ ಅಷ್ಟೊಂದು ಸ್ಪಷ್ಟ ಬಹುಮತ ತಗೊಂಡು ಆಡಳಿತ ನಡೆಸಿದ್ರು, ಮುಂದಿನ ಚುನಾವಣೆಯಲ್ಲಿ ಅವ್ರು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬಿಜೆಪಿಗೆ ಜನ ಲಾಸ್ಟ್ ಟೈಮ್ ಕೊಟ್ಟಿದ್ದು 104. ಈ ಬಾರಿ ಅವರು ಆಡಳಿತದಲ್ಲಿದ್ದಾರೆ. ಬಟ್ ಆಡಳಿತ ವಿರೋಧಿ ಅಲೆ ಇದ್ದರೂ ಸಹ ಅವರಲ್ಲಿ ಯಾವ ಪಾರ್ಟಿಗೆ ಹೋದ್ರು ಗೆಲ್ಲುವಂತ ಶಾಸಕರ ಸಂಖ್ಯೆ ಜಾಸ್ತಿ ಇದೆ. ಮುನಿರತ್ನ, ಬರಿತಿ ಬಸವರಾಜ್, ST ಸೋಮಶೇಖರ್, ಗೋಪಾಲಯ್ಯ ಸಂಖ್ಯೆ ಜಾಸ್ತಿ. ಮತ್ತೆ ಕರಾವಳಿಯಲ್ಲಿ ಈ ಹಿಂದೆ 2013ರಲ್ಲಿ KJP BJP BSR ಕಾಂಗ್ರೆಸ್ ಆದ ಕಾರಣ ಆಡಳಿತ ವಿರೋಧಿಯಲ್ಲೇ ಬಿಜೆಪಿನ ಚಿತ್ರಾನ್ನ ಮಾಡ್ಬಿಟ್ಟಿತ್ತು. ಬಿಜೆಪಿ 3ನೇ ಪ್ಲೇಸು, JDS 2ನೇ ಪ್ಲೇಸ್ ಅಲ್ಲಿ ಇತ್ತು. ಸೊ ಈಗ ಅಂತ ಸನ್ನಿವೇಶ ಇಲ್ಲ. ಯಡಿಯೂರಪ್ಪ ಅವತ್ತು ಜೈಲಿಗೆ ಹೋಗಿದ್ರು, ಕಟ್ಟಾ ಜೈಲಿಗೆ ಹೋಗಿದ್ರು, ಕೃಷ್ಣ ಶೆಟ್ಟರು ಜೈಲಿಗೆ ಹೋಗಿದ್ರು. ಬಟ್ ಇವತ್ತು ಅಂತ ಸನ್ನಿವೇಶ ಬಿಜೆಪಿಗೆ ಇಲ್ಲ. ಇದು ಏನಾಗ್ತಿದೆ, ಬಿಜೆಪಿಯನ್ನ 100ರ ಗಡಿಗೆ ತಂದು ನಿಲ್ಲಿಸಿದೆ. ಇನ್ನೊಂದು ಸ್ಟ್ರಾಟಜಿ ಏನು,
ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು, ಜೆಡಿಎಸ್ ಘೋಷಣೆ ಮಾಡಿದಾಗ ಆ ಟ್ರೆಂಡ್ ಚೇಂಜ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಸತೀಶ್. ಎಸ್, ಈಗ ಕುಮಾರಸ್ವಾಮಿ ಅವರೇ ಕಿಂಗ್ ಮೇಕರ್ ಆಗಿದ್ರೆ, ಕುಮಾರಸ್ವಾಮಿ ಅವರು ನಾನೇ ಸಿಎಂ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಎಲ್ಲಾ ಕಡೆ ಹೋದಾಗ್ಲೂ ಕೂಡ ನೆಕ್ಸ್ಟ್ ನಾನೇ ಸಿಎಂ ಆಗ್ತಾ ಇದ್ದೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡಿದಾಗ ಕೂಡ ದೇವೇಗೌಡರು ಕೂಡ ಈ ಮಾತನ್ನ ಹೇಳಿದ್ರು, ಕುಮಾರಸ್ವಾಮಿ ಅವ್ರು ಮುಂದಿನ ಸಿಎಂ ಆಗ್ತಾರೆ, ನನಗೆ ಗೊತ್ತು ಏನಾಗುತ್ತೆ ಮುಂದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ನಮ್ಮ ಈ ಒಂದು ಸರ್ವೆ ನೋಡಿದಾಗ ಎಸ್, ಅತಂತ್ರ ಆಗಿದೆ. 105 ಬಿಜೆಪಿಗೆ ಬಂದ್ರೆ ಇನ್ನೂ ಅವ್ರಿಗೆ 8 ಶಾಸಕರ ಸಂಖ್ಯೆ ಬೇಕಾಗುತ್ತೆ. ಸೊ ಆಪರೇಷನ್ ಕಮಲಕ್ಕೆ ಮತ್ತೆ ಆಗ್ಬಹುದಾ ಬಿಜೆಪಿ, ಆ ಒಂದು ಸಾಹಸ ಕೈ ಆಗ್ಬಹುದಾ, ಅಥವಾ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಬಹುದಾ? ಏನು ಬೆಟರ್ ಚಾಯ್ಸ್ ಅನ್ಸ್ಬಹುದು? ಸೊ ಬಹುತೇಕ ಚುನಾವಣಾ ಅಂಚಿನವರೆಗೂ ಸಹ ಪ್ರೀಪೋಲ್ ಸರ್ವೆನಲ್ಲಿ, ಎಕ್ಸಿಟ್ ಪೋಲ್ ನಲ್ಲಿ ಅತಂತ್ರ ಅಂತ ಬಂದ್ರೆ, ಚುನಾವಣಾ ಫಲಿತಾಂಶ ಘೋಷಣೆಗೂ ಮುನ್ನ ಕೌಂಟಿಂಗ್ ದಿನವೇ ಎಲ್ಲರೂ ಕೂಡ ಅವರವರ ಶಾಸಕರು ಯಾರ್ಯಾರು ಇರ್ತಾರಲ್ಲ ಕ್ಯಾಂಡಿಡೇಟ್ ಗಳನ್ನ ಕರ್ಕೊಂಡೋಗಿ ರೆಸಾರ್ಟ್ಸ್ಗೆ ಕೂಡಾಕತ್ತಾರೆ. ಯಾರು ನಾಚಕ್ ಬಿಡ್ತಾರೆ ಅಂದ್ರೆ ಅಲ್ಲಿ ಸೋತ್ ಮೇಲೆ ಅವ್ರು ನಾಚಕ್ ಕಳಿಸ್ತಾರೆ, ಹೆಂಗಿದ್ರು ವೇಸ್ಟ್ ಅಲ್ಲ. ಸೊ ಗೆದ್ದವ್ರನ್ನ ಕೂಡಾಕೋತಾರೆ. ಯಾಕಂದ್ರೆ ಇಂತಹ ಸನ್ನಿವೇಶ ಇದೆ. ಬಿಜೆಪಿ ಶಾರ್ಟೇಜ್ ಇರೋ ಕಡೆ ಎಲ್ಲ ಸರ್ಕಾರ ರಚನೆ ಮಾಡ್ಬಿಟ್ಟಿದೆ. ಈ 105 ಅಂದ್ರೆ ಇನ್ನೊಂದು 8-13 ತಗೋಬೇಕು. ಸಾರಿ 8 ಕ್ಷೇತ್ರಗಳು ಎಮ್ಎಲ್ಎಗಳು ಬೇಕಾಗ್ತಾರೆ. ಯಾರು ಬೇಕಾದ್ರೆ ಅವ್ರು ಖರೀದಿ ಮಾಡ್ತಾರೆ. ಬಿಜೆಪಿ ಬಗ್ಗೆ ಭಯ ಇದೆ, ಬಿಜೆಪಿ ಅವರ ಆಪರೇಷನಲ್ ಎಕ್ಸ್ಪರ್ಟ್ ಗಳು ಅಂತ ಭಯ ಇದೆ. ಈ ಹಿನ್ನೆಲೆ ಕುಮಾರಸ್ವಾಮಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸಿಸ್ಸಾಗ್ ಅವರು ಫ್ಲೈಟ್ ಎತ್ಕೊಂಡು ಹೈದರಾಬಾದ್ ಹೋಗಿ ಸೇರ್ಕೊಂಡು KCR ಗರಡಿಯಲ್ಲಿ ಸೇರ್ಕೊಬಿಡ್ತಾರೆ ಹೆಚ್ಚು ಕಮ್ಮಿ. ಬಟ್ ಕುಮಾರಸ್ವಾಮಿ ಕಿಂಗ್ ಮೇಕರ್ ಅನ್ನೋದು ನಮ್ಮ ಈ ಕರ್ನಾಟಕ ಟಿವಿ ಸರ್ವೆಯಿಂದ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಬಟ್ ಇದು ಅಕ್ಟೋಬರ್ ತಿಂಗಳ ಸರ್ವೆ. ನವೆಂಬರ್ ಡಿಸೆಂಬರ್ಗೆ ಮತ್ತೆ ಜಾನ್ವರಿಗೆ ಒಂದಷ್ಟು ಚೇಂಜಸ್ ಆಗುತ್ತೆ. ಜಾನ್ವರಿಗೆ, ನವೆಂಬರ್ಗೂ ಅಂತ ದೊಡ್ಡ ಬದಲಾವಣೆ ಇಲ್ಲ. ಜನವರಿ ಸರ್ವೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಸಾಧ್ಯತೆ ನಾವು ನಿರೀಕ್ಷೆ ಮಾಡಬಹುದು ಸತೀಶ್. ಎಸ್ ಶಿವ, ಇನ್ನೊಂದು 2018ರಲ್ಲಿ ನಮ್ಗೇನು ಎಲೆಕ್ಷನ್ ರಿಸಲ್ಟ್ ಬರ್ತಾ ಇತ್ತು. ಕಾಂಗ್ರೆಸ್ 79-80 ಆಸ್ಪಾಸಲ್ಲಿ ಇದ್ದ ತಕ್ಷಣ ಕಾಂಗ್ರೆಸ್ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಅನೌನ್ಸ್ ಮಾಡಿದ್ರು, ನಾವು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ. ಬಹಿರಂಗವಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡ್ಬಿಟ್ರು. ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡೋಕ್ಕೂ ಕೂಡ ಅವತ್ತೇ ನಿರ್ಧಾರವನ್ನ ಮಾಡ್ಬಿಟ್ರು ಅವರು. ಅಂದ್ರೆ ಆ ಮಟ್ಟಿಗೆ ಅವರು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡೋದಕ್ಕೆ ರೆಡಿ ಆಗಿದ್ರು. ಬಟ್ ಈಗ 2023ಕ್ಕೆ ಅದೇ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ? ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆದ್ರೆ ನಮ್ಮ ಸಮೀಕ್ಷೆ ಪ್ರಕಾರ ಎಸ್, ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆದ್ರೆ ಈಗ ಅವರು BRS ಜೊತೆ ಮೈತ್ರಿ ಮಾಡ್ಕೋತಾ ಇದ್ದಾರೆ. TRS ಈಗ BRS ಆಗಿದೆ. ತೆಲಂಗಾಣ ರಾಷ್ಟ್ರ ಸಮಿತಿ ಭಾರತ ರಾಷ್ಟ್ರ ಸಮಿತಿ ಆಗಿದೆ. ಅವರ ಸಲಹೆ ಏನು ಇವರಿಗೆ ಅಂದ್ರೆ, ನೀವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬನ್ನಿ, ಮೊದಲನೆಯದು. ಬರಕ್ಕಾಗಲ್ವೇ, ಬಿಜೆಪಿ ಜೊತೆ ಹೋಗ್ಬೇಡಿ, ಕಾಂಗ್ರೆಸ್ ಜೊತೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಪ್ಪಿಕೊಂಡು 20 ಜನ ಶಾಸಕರನ್ನು ತುಂಬಿಕೊಂಡು ಹೋಗ್ಬಿಟ್ಟು ಆ BRS ಘೋಷಣಾ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಭಾಗಿಯಾಗಿದ್ರು. ಅವರು ಕುಮಾರಸ್ವಾಮಿ ಮಾತು ಕೊಟ್ಟಿರುವಂತೆ ಚಂದ್ರಶೇಖರ್ ರಾವ್ ಅವರಿಗೆ ನಾನು ಬಿಜೆಪಿ ಜೊತೆ ಹೋಗಲ್ಲ ಅಂತ ಮಾತನ್ನ ಕೊಟ್ಟಿದ್ದಾರೆ. ನಾನು ಇಂಡಿವಿಜುವಲ್ ಸರ್ಕಾರ ರಚನೆ ಮಾಡ್ತೀನಿ, ಇಲ್ಲದಿದ್ದರೆ ನಾನು ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಮಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ, ಇಲ್ಲಿ ಏನಾದ್ರೂ ಜೆಡಿಎಸ್ ಬಿಜೆಪಿಗೆ ಸಹಕಾರ ಕೊಟ್ಬಿಟ್ರೆ, ಬಿಜೆಪಿ ಸರ್ಕಾರ ಬಂದ್ರೆ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಆದ 6 ತಿಂಗಳ ಬಳಿಕ ಅಲ್ಲಿ ಚುನಾವಣೆ ಆಗತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕದಿಂದಲೂ ಸಹ ಸಾಗರೋಪಾದಿಯಲ್ಲಿ ನಾಯಕರು ಹೋಗಿ ತೆಲಂಗಾಣದಲ್ಲಿ TRS ನ ಮುಳುಗ್ಸೋಕೆ ಸ್ಕೆಚ್ ಆಗ್ತಾರೆ. ಅದಾಗಬಾರ್ದು. ನಮ್ಮ ಮುನ್ನ ನಡೆಯುವಂತ ಚುನಾವಣೆಯಲ್ಲಿ ಬಿಜೆಪಿ ಮಕ್ಕಡೆ ಮಲಗಿಸಬೇಕು ಅನ್ನೋದು ಚಂದ್ರಶೇಖರ್ ಅವರ ಮಾತು. ಅದಕ್ಕೆ ಸೊಪ್ಪು ಹಾಕಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಚಂದ್ರಶೇಖರ್ ರಾವ್ಗೆ ಕೊಟ್ಟ ಮಾತಿನಂತೆ ನಡೆದರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಬಟ್ 2018ರಲ್ಲಿ 14 ತಿಂಗಳ ಏನು ಸಿಎಂ ಆಗಿದ್ರು ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಮತ್ತೆ JDS ನ ಸರ್ಕಾರ. ಈ ಅವಧಿಯಲ್ಲಿ ರಾಜೀನಾಮೆ ಕೊಟ್ಟ ಬಳಿಕ ಸಾಕಷ್ಟು ಬಾರಿ ಕಣ್ಣೀರನ್ನು ಹಾಕಿದ್ದಾರೆ. ನನಗೆ ಆಡಳಿತ ಮಾಡೋಕೆ ಬಿಡ್ಲಿಲ್ಲ, ಸಿದ್ದರಾಮಯ್ಯ ಟೀಮ್ ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರು. ಸೊ ಹೀಗೆ ಎಮೋಷನಲ್ ಆಗಿ ಭಾಷೆಗಳನ್ನ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ಈಗ ಮತ್ತೆ ನಾನು ತಪ್ಪು ಮಾಡಿದೆ ಅಂತ ತುಂಬಾ ಸಲ ಹೇಳಿದ್ದಾರೆ, ಕಾಂಗ್ರೆಸ್ ಜೊತೆ ಹೋಗಿ ತಪ್ಪು ಮಾಡಿದೆ ಅಂತ. ಈಗ ಮತ್ತೆ ಆ ತಪ್ಪು ಮಾಡ್ತಾರೆ. ಹಾಗಾದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಅವಕಾಶಕ್ಕೆ ತಕ್ಕಂತೆ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ, ಸಮಯಕ್ಕೆ ತಕ್ಕಂತೆ. ಹಾಗಾಗಿ ಹಿಂದೆ ಹೇಳಿದ್ದು ಬೇರೆ, ಮುಂದೆ ಏನ್ ಹೇಳ್ತೀನೋ ಗೊತ್ತಿಲ್ಲ. ಎಲ್ಲರೂ ಅದೇ ಕತೆ. ಕಾಂಗ್ರೆಸ್ ಅವರು ಓದೇ ಕತೆ, ಬಿಜೆಪಿ ಅವರು ಓದೇ ಕತೆ, JDS ಅವರು ಅದೇ ಕತೆ. ಸೊ ಹಾಗಾಗಿ ಅಧಿಕಾರ ಅಂತ ಬಂದಾಗ, ಸಮಯ ಅಂತ ಬಂದಾಗ, ಅವಕಾಶ ಅಂತ ಸಿಕ್ಕಾಗ ತಮಗೆ ಬೇಕಾದ ನಿರ್ಧಾರ ತೆಗೆದುಕೊಳ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಈಗ ಕಮಿಟ್ ಆಗಿರೋದು ಕುಮಾರಸ್ವಾಮಿ ಅವರು TRS ಜೊತೆ, ನಾನು ಬಿಜೆಪಿ ಜೊತೆ ಮೈತ್ರಿ ಆಗಲ್ಲ, ನಾನು ಇಂಡಿವಿಜುವಲ್ ಸರ್ಕಾರ ರಚನೆ ಮಾಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ಸಾಧ್ಯವಾದರೆ, ಅತಂತ್ರವಾದರೆ ನಾನು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತೇನೆ ಅನ್ನೋ ಚರ್ಚೆಗಳನ್ನು ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅವ್ರ ಒಂದೇ ಕಂಡೀಷನ್, ಸರ್ಕಾರ ಮಾಡಿ. ಎರಡನೇದು, ಅದಾಗಲ್ಲ, ನೀವೇ ಇಂಡಿವಿಜುವಲ್ ಸರ್ಕಾರ ಮಾಡಿ. ಆಗಲ್ವೇ, ನೀವು ಬಿಜೆಪಿ ಜೊತೆ ಹೋಗ್ಬೇಡಿ ಅನ್ನೋದು TRS ನವರ ಮಾತು. ಹಾಗಾಗಿ ಈಗಾಗಲೇ TRS ಜೊತೆ ಅಫಿಷಿಯಲಿ ಮೈತ್ರಿ ಆಗಿದ್ದಾರೆ JDS ನವರು. ಈ ಹಿನ್ನೆಲೆ ಈ ಸದ್ಯದ ಅಪ್ಡೇಟ್ಸ್ ಇದು ಸತೀಶ್. ಎಸ್, ಇನ್ನೊಂದು ಬ್ರೇಕಿಂಗ್ ಇದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಏನ್ ಮಾಡಬಹುದು ಅಂತ ಅದನ್ನು ಹೇಳ್ಬಿಡಿ. ಎಸ್, ಮಾಜಿ ಸಿಎಂ ಕುಮಾರಸ್ವಾಮಿ ಮೈತ್ರಿ ಯಾರ ಜೊತೆ ಅನ್ನೋದು, JDS ಮೈತ್ರಿ ಬಿಜೆಪಿ ಜೊತೆಯೋ ಕಾಂಗ್ರೆಸ್ ಜೊತೆಯೋ ಅಂತ
2018ರಂತೆ ಕಾಂಗ್ರೆಸ್ ಜೊತೆ ಮತ್ತೆ ಮೈತ್ರಿ ಮಾಡಿಕೊಳ್ತಾರ ಕುಮಾರಸ್ವಾಮಿ, 2006ರಂತೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾರ HDK. ಕುಮಾರಸ್ವಾಮಿ ನಿರ್ಧಾರದ ಮೇಲೆ ರಾಜ್ಯ ರಾಜಕೀಯ ಭವಿಷ್ಯ, ಯಾರಾಗ್ತಾರೆ ಸಿಎಂ, ಯಾರಿಗೆ ಸಿಗುತ್ತೆ ಅಧಿಕಾರ, ಕುಮಾರಸ್ವಾಮಿ ಸಿಎಂ ಆಗಲು ಒಪ್ತಾರ ಬಿಜೆಪಿ ಕಾಂಗ್ರೆಸ್, ಅತಂತ್ರ ಆಗೋದ್ರಿಂದ ಬಿಜೆಪಿ ಕಾಂಗ್ರೆಸ್ ಲೆಕ್ಕಾಚಾರವೇನು? ಇದು ಖಂಡಿತವಾಗಿ ಎಲ್ಲರಿಗೂ ಕಾಡುವಂತ ಪ್ರಶ್ನೆ. ಕಳೆದ ಬಾರಿ ಕೊಟ್ಟಂತೆ ಏನು ಅವ್ರಿಗೆ ಸ್ವಾಗತ ಮಾಡಿ ರೆಡ್ ಕಾರ್ಪೆಟ್ ಹಾಸಿ ಸಿಎಂ ಆಗಿ ಅಂತ ಹೇಳಿದ್ರು. ಇವತ್ತು ಆ ಸನ್ನಿವೇಶ ಬರುವಂತ ಲಕ್ಷಣ ಕಾಣ್ತಾ ಇಲ್ಲ. ಆದರೆ ಕಾಂಗ್ರೆಸ್ ದಯನೀಯ ಸ್ಥಿತಿಯಲ್ಲಿದೆ ಇಡೀ ದೇಶದಲ್ಲಿ. ಈ ಹಿನ್ನೆಲೆ ಮತ್ತೊಮ್ಮೆ ಅಲ್ಲಿ ಫರ್ಮಾನ್ ಹೊರಡಿಸಬಹುದು ಸೋನಿಯಾ ಗಾಂಧಿ. ನಾವು ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಭಾಗಿಯಾಗದಿದ್ರು ಪರವಾಗಿಲ್ಲ, ಅವರೇ 29-30 ಗೆದ್ರು ಪರವಾಗಿಲ್ಲ, ಅವ್ರಾಗ್ಲಿ ಬಿಟ್ಬಿಡಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ದೊಡ್ಡ ತಲೆನೋವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಬಿಜೆಪಿನ ಅಧಿಕಾರದಿಂದ ದೂರ ಇರೋ ಕೆಲಸಕ್ಕೆ ಎಲ್ಲ ಕೈ ಹಾಕ್ತಾರೆ. ಜಾತ್ಯತೀತ ಶಕ್ತಿ ಒಂದಾಗಬೇಕು, ಕೋಮುವಾದಿನ ಅಧಿಕಾರದಿಂದ ದೂರ ಇಡಬೇಕು ಅಂತ ಮತ್ತೆ ಅವರು ಕಾಂಗ್ರೆಸ್ನವ್ರು ಹೇಳ್ತಾರೆ. ಹೆಚ್ಚು ಕಮ್ಮಿ 29-30 ಜನ ಗಿದ್ರೆ 33 ಜನ ಮಿನಿಸ್ಟರ್ ಆಗ್ಬೋದು, ಸಿಎಂ ಸೇರಿದಂಗೆ. ಆದ್ರಾಗ್ಲಿ ಅಂತ ಹಂಗೂ ಹೋಗ್ಬೋದು, ಬಾಹ್ಯ ಬೆಂಬಲ, ನಾವು ಜೊತೆ ಸೇರಲ್ಲ ಅಂತ ಹೇಳಬಹುದೇನೋ. ಈ ತರದ ಸಾಧ್ಯತೆಗಳು ಕೂಡ ಇದೆ. ಬಿಜೆಪಿ ಜೊತೆ ಸೇರಿ 10 ಲೋಕಸಭಾ ಕ್ಷೇತ್ರ ಇಸ್ಕೊಂಡೇನೋ ಹೋಗ್ಬೋದೇನೋ. ಬಟ್ ಸದ್ಯಕ್ಕೆ ಅವೆಲ್ಲವೂ ಕೂಡ ಅಪ್ರಸ್ತುತ ಅಂತ ಹೇಳಬಹುದು. ಬಟ್ ಇದೇನು ಅಂತಂದ್ರೆ ಟ್ರೆಂಡ್ ಎಲ್ರಿಗೂ ಗೊತ್ತು, JDS 113 ಸ್ಥಾನ ತಗೊಂಡು ಅಧಿಕಾರಕ್ಕೆ ಬರಲ್ಲ ಅನ್ನೋದು ಎಲ್ರಿಗೂ ಗೊತ್ತು. 1983ರಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರಕ್ಕೆ ಅತಂತ್ರ ಆದಾಗ ಅವ್ರಿಗೆ ಬಾಹ್ಯ ಬೆಂಬಲವನ್ನ ಇದೇ ಯಡಿಯೂರಪ್ಪ ಅವರ ಬಿಜೆಪಿ ಪಕ್ಷ ಕೊಟ್ಟಿತ್ತು, ಆಗ ಬಾಹ್ಯ ಬೆಂಬಲವನ್ನ. ಸೊ ಆ ಒಂದು ಪರಿಸ್ಥಿತಿ ಬರಬಹುದೋ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮತ್ತೆ. ಆದರೆ ಖರ್ಗೆ AICC ಅಧ್ಯಕ್ಷರು ಈಗ ದೇವೇಗೌಡ ಜೊತೆ ಅತ್ಯುತ್ತಮವಾದ ಸಂಬಂಧನ ಹೊಂದ್ಕೊಂಡಿದ್ದಾರೆ. ಅವರಿಬ್ರು ಸೋತಿದ್ದವರು ಲೋಕಸಭಾ ಚುನಾವಣೆ 2019ರಲ್ಲಿ, ಮತ್ತೆ ಇಬ್ಬರನ್ನು ಕೂಡ ರಾಜ್ಯಸಭಾ ಎಂಪಿಗಳಾಗಿ ಮಾಡಿದ್ದಾರೆ. ಸೊ ಅವರ ಒಂದು ಏನಾದರೂ ಚಟುವಟಿಕೆ ಅತಂತ್ರ ಆದರೆ ಕುಮಾರಸ್ವಾಮಿ ಜೊತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡುವಂಥ ರಾಜಕಾರಣ ಮಾಡ್ಬೋದು, ಅಥವಾ ಬಿಜೆಪಿಯ ಸ್ಟ್ಯಾಂಡ್ ಏನಾಗ್ಬೋದು? ಸೊ ಬಿಜೆಪಿಯ ಸಿಂಗಲ್ ಸ್ಟ್ಯಾಂಡ್ ಆಪರೇಷನ್ ಕಮಲ ಅಷ್ಟೇ. ಮೊದಲು ಅವಕಾಶ ಕೊಟ್ಟರು ಜಸ್ಟ್ ಹಿಂಗೆ ಫ್ರೀ ಬಿಟ್ಟು ಹಿಂಗೆ ಹಿಡ್ಕೊಳ್ತಾರೆ. JDSನೇ ಮುಳುಗಿಸ್ಬೋದು, JDSನೇ ಹೊಡಿಬಹುದು. ಇದೆಲ್ಲ ಬಿಜೆಪಿ ಮುಂದಿರ್ತಕ್ಕಂಥ ಆಪ್ಷನ್. ಬಿಜೆಪಿ ಏನೋ ಸಾಧು ಪಾರ್ಟಿ ಅಲ್ಲ. ಬಿಜೆಪಿ ಇತಿಹಾಸ ಏನಿದೆ ಇತ್ತೀಚೆಗೆ ಅಂದರೆ ಆಪರೇಷನ್. ಅದು ಯಾವ ಆಪರೇಷನ್ ಅಂತ ನೋಡ್ತಾರೆ. ಎರಡನೇ ವಿಚಾರ, JDSನಲ್ಲಿ ಇವ್ರು ಯಾರೋ ಹಂಗೆ ನಿಲುವನ್ನ ತೆಗೆದುಕೊಂಡ್ರೆ ಏನಾದ್ರು 3/2 ಭಾಗ ಅಂದ್ರೆ ಲೈಕ್ ಏನ್ ಬೇಕಾದ್ರೂ ಸಾಧ್ಯ ಆಗ್ಬೋದು ಇಲ್ಲಿ. ಬಟ್ ಅತಂತ್ರ ಆದಂತ ಸಂದರ್ಭದಲ್ಲಿ ರಾಜಕೀಯ ಅಸ್ಥಿರತೆ ರಾಜ್ಯದಲ್ಲಿ ಉಂಟಾಗತ್ತೆ. ಬಟ್ ಅದೇನಾಗತ್ತೆ ಅಂತ ಕಾದು ನೋಡಬೇಕು. ಯಾಕಂತಂದ್ರೆ ಈಗ ನಾನಾಗ್ಲೇ ಹೇಳಿದೆ, ಕಾಂಗ್ರೆಸ್ ಇನ್ನೂ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಿಲ್ಲ, ಗೊಂದಲ ಇದೆ. JDS ಇನ್ನೇನೋ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ JDS ಪರಿಸ್ಥಿತಿ ಸುಧಾರಿಸಬಹುದು, ಇನ್ನೊಂದು 5 ಸೀಟ್ ಜಾಸ್ತಿ ಆಗಬಹುದು ಅನ್ನೋ ಲೆಕ್ಕಾಚಾರವೂ ಕೂಡ ಇದೆ. ಕಾಂಗ್ರೆಸ್ ಘೋಷಣೆ ಮಾಡಿದ್ಮೇಲೆ ಅವ್ರದ್ದು ಸುಧಾರಿಸಬಹುದು, ಇವೆಲ್ಲವೂ ಇದೆ. ಮತ್ತೆ 104-5 ಬಂದಿರೋ ಬಿಜೆಪಿಗೆ ಮೋದಿ ಗೀದಿ ಬಂದು ಇನ್ನೊಂದಷ್ಟು ಆಪರೇಷನ್ ಮಾಡ್ಕೊಂಡಿರೋ ಲೆಕ್ಕಾಚಾರ ಮಾಡಬಹುದು. ಇಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಡೆಯಾಗಿ ಬಿಜೆಪಿಗೆ ಸೇರ್ಕೊಂಡಿರ್ತಕ್ಕಂಥ ಒಂದಷ್ಟು ಜನ ಶಾಸಕರು ವಾಪಸ್ ಏನಾರ ಹೋಗ್ತಾರಾ, ಇದೆಲ್ಲವೂ ಕೂಡ ಇದೆ. ಹಾಗಾಗಿ ಪ್ರತಿ ತಿಂಗಳು ಕೂಡ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ. ಆ ಟ್ರೆಂಡ್ ಅನ್ನ ನಾವು ಜನಗಳಿಗೆ ತಿಳಿಸೋದೇ ಈಗ ಕರ್ನಾಟಕ ಟಿವಿಯ ಮೆಗಾ ಸರ್ವೆ. ಇದು ಅಕ್ಟೋಬರ್ನ ಸರ್ವೆಯ ಇದು ರಿಪೋರ್ಟ್ ಅಂತ ಹೇಳ್ಬೋದು ಸತೀಶ್. ಬಿಜೆಪಿ ನಾವು ಬೇರೆ ರಾಜ್ಯಗಳು ನೋಡಿದೀವಿ, ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಏನಾಯ್ತು ಅಂತ ಶಿವಸೇನೆ ಅಂತ ಪಕ್ಷವನ್ನೇ ಛಿದ್ರ ಮಾಡಿದ್ರು. ಆಮೇಲೆ ಸೇಮ್ ಪಕ್ಕದಲ್ಲೇ ಇರ್ತಕ್ಕಂಥ ಗೋವಾದಲ್ಲಿ ನೋಡಿದೀವಿ, 11 ಜನ ಕಾಂಗ್ರೆಸ್ MLAಗಳಿದ್ರು, 8 ಜನ ಕಾಂಗ್ರೆಸ್ MLAಗಳು ಬಿಜೆಪಿಗೆ ಸೇರ್ಪಡೆಗೊಂಡು ಕಾಂಗ್ರೆಸ್ ಪಕ್ಷವನ್ನೇ ಬಿಜೆಪಿ ಜೊತೆ ವಿಲೀನ ಮಾಡಿದಂಥ ಒಂದು ಅಪರೂಪದ ಇಡೀ ಇಂಡಿಯಾದಲ್ಲಿ ಅಪರೂಪದ ಪ್ರಕರಣ. ಕಾಂಗ್ರೆಸ್ ಅನ್ನ ಬಿಜೆಪಿಯಲ್ಲಿ ವಿಲೀನ ಮಾಡಿದಂಥ ಒಂದು ಪ್ರಕರಣ ಪಕ್ಕದ ರಾಜ್ಯದಲ್ಲೇ ಇದೆ, ಗೋವಾದಲ್ಲಿ. ಸೊ ಆ ರೀತಿಯ ಎಕ್ಸ್ಟ್ರೀಮ್ ಲೆವೆಲ್ಗೆ ಬೇಕಾದ್ರೆ ಬಿಜೆಪಿ ಹೋಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಡೆಫಿನೆಟ್ಲಿ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಹುತೇಕ ಬಿಜೆಪಿಯ ಮುಂದಿನ ಲೆಕ್ಕಾಚಾರಗಳು ಅದೇ ರೀತಿ ಇದ್ದಂಗೆ ಕಾಣ್ತಾ ಇದೆ. ಸೊ ಒಂದು ಎಲ್ಲರೂ ಕೇಳ್ಕೊಳ್ಳೋದೇನು ಅಂದ್ರೆ ಅತಂತ್ರ ಆಗೋದು ಬೇಡ ಅಂತ, ಜನಸಾಮಾನ್ಯರ ಮಾತು. ನಾವು ಬಹಳ ಜನ ಮಾತಾಡಿದಾಗ ಅತಂತ್ರ ಆಗೋದು ಬೇಡ, ಯಾರಿಗೊಬ್ರು ಕೊಟ್ಬಿಡೋಣ ಅಂತ. ಸೊ ಹಂಗಾದ್ರೆ ಇಲ್ಲಿ ಬೇರೆ ಕತೆ ಆಗತ್ತೆ. ಬಟ್ ಸದ್ಯದ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಅತಂತ್ರ ಫಲಿತಾಂಶ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದು ಅಕ್ಟೋಬರ್ನ ಕರ್ನಾಟಕ ಟಿವಿಯ ಮೆಗಾ ಸರ್ವೆಯ ವರದಿ. ಇದು ಅಕ್ಟೋಬರ್ ಸರ್ವೆ. ಇದು ನವೆಂಬರ್ಗೆ ಚೇಂಜಸ್ ಆಗ್ಬೋದು, ಡಿಸೆಂಬರ್ಗೆ ಆಗ್ಬೋದು. ಅದು ಯಾರಿಗೆ ಪೂರಕ ಯಾರಿಗೆ ಮಾರಕ ಅನ್ನೋದು ಹೋಗ್ತಾ ಗೊತ್ತಾಗುತ್ತೆ ಸತೀಶ್. ಈ ಹಿನ್ನೆಲೆ ನಾವು ಪ್ರತಿ ತಿಂಗಳು ನಾವು ಸರ್ವೆನ ಇಟ್ಕೊಂಡಿದೀವಿ. ಇದಿಷ್ಟು ಈ ಅಕ್ಟೋಬರ್ ಸರ್ವೆಯ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಬಟ್ ಜನಸಾಮಾನ್ಯರು ಕೂಡ ನಿಮ್ ಕ್ಷೇತ್ರ ಯಾವುದು, ನಿಮ್ ಕ್ಷೇತ್ರದ ಯಾರು ಗೆಲ್ತಾರೆ, ಅಲ್ಲಿ ಟ್ರೆಂಡ್ ಏನು, ಕಾಮೆಂಟ್ ಮಾಡ್ತಾ ಹೋಗಿ. ಮುಂದಿನ ತಿಂಗಳು ಒಂದಷ್ಟು ಚೇಂಜಸ್ ಆಗಿರುತ್ತೆ ಅನ್ನೋ ಭರವಸೆಯಲ್ಲಿ ನಾವಿದೀವಿ. ಚೇಂಜಸ್ ಆಗ್ಲೇಬೇಕು, ಯಾಕಂದ್ರೆ ರಾಜಕೀಯ ಇದು ನಿಂತ ನೀರಲ್ಲ. ಇವತ್ತು ಇಲ್ಲಿದ್ದವ್ರು ನಾಳೆ ಅಲ್ಲೆಲ್ಲೋ ಇರ್ತಾರೆ, ಅಲ್ಲಿದ್ದವರೆಲ್ಲೋ ಇಲ್ಲಿರ್ತಾರೆ. ಹಾಗಾಗಿ ಈ ಬದಲಾವಣಾ ರಾಜಕೀಯಗಳನ್ನ ನಾವು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೇವೆ. ಆ ಚೇಂಜಸ್ ಕಾರಣ ಏನು ಅಂತ ಹೇಳ್ತೇವೆ. ಇದು ನಮ್ಮ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ರಿಪೋರ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.